ಇವತ್ ಮನಿ ಒಳಗ ಏನು ಪೋಪಟ್ ಇಲ್ದೆ ಆಲೂ ಪರೋಟ ಮಾಡ್ಕೊಂಡೆ ಹೆಂಗಂತ ಫುಲ್ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಮಧ್ಯಾಹ್ನ ಸ್ವಂತಿಕ ತಿನ್ನುವಾಗ. ನಮಸ್ಕಾರ ಕ್ರೇಜ್ ಪೀಪಲ್, 100 ಜಲ್ಲಿಡ ಚಾಲೆಂಜಿನ ಇವತ್ 89ನೇ ದಿನ. ಆಮೇಲೆ ನಮ್ ಬಿಜಾಪುರ ಸೀಸ ರಾಗಿ ಕಟ್ಟಿದ್ರು, ಅದಕ್ಕೆ ನಾನು ಸಣ್ಣ ಚಾಕ್ಲೇಟ್ ಕೊಟ್ಟು ಡೀಲ್ ಮುಗಿಸ್ಬಿಟ್ಟೆ. ಹಂಗೆ ಚಾ ಮಾಡ್ಕೊಂಡು ಮಸ್ತ್ ಬ್ರೆಡ್ ಜೊತೆ ಸಬ್ಬಸಟ್ ಮಾಡಿ ನೈಟ್ ಊಟಕ್ಕೆ ಏನಾರ ಸ್ಪೆಷಲ್ ಮಾಡ್ಕೋಬೇಕು ಅಂತ ನಿಂತಿದ್ದೆ. ಅಷ್ಟ್ರೊಳಗ ನಮ್ ಶಂಕರ ಬಂದನ ಕರಿಲಾಕ ಎಲ್ಲಾರ ಹೋಗಂ ಬಾ ಅಂತ. ಅಲ್ಲಿಂದ ಸೀದಾ ಅವನ್ ಜೊತೆ ಚಾ ಕುಡ್ಲಕ್ ಬಂದಿವಿ. ನಾನಂತೂ ಬೂಸ್ಟ್ ಕುಡ್ದು ನಾಳೆ ಫುಲ್ ಹೈಟ್ ಆಗ್ಬಿಡೋದು. ಅಲ್ಲಿಂದ ಬರುವಾಗ ಸ್ವಲ್ಪ ತರಕಾರಿ ತರಕ್ ಬಂದಿನಿ, ಆಲೂ ಪರೋಟ ಮಾಡ್ಕೊಳಕ್ ರೀಪಾ. ಬರ್ರಿ ಬರ್ರಿ, ಅದು ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಕಡಾಯಿದಾಗ ಎಣ್ಣೆ ಹಾಕಿ ಅದ್ರಾಗ ಸ್ವಲ್ಪ ಜೀರಿಗೆ ಹಾಕಿ ಆಮೇಲೆ ಕುಟ್ಟಿಟ್ಟಿರುವ ಮೆಣಸಿನ್ಕಾಯಿ ಹಾಕಿ ಹಂಗೆ ಉಪ್ಪು ಅರಿಶಿಣ ಹಾಕಿ ಲಾಸ್ಟ್ ಅಲ್ಲಿ ಮಲ್ಡರ್ ಮಾಡಿರೋ ಆಲೂಗಡ್ಡೆ ಹಾಕಿ ಪಚಿಕ್ ಪಚಿಕ್ ಅಂತ ಕಲ್ಸೋದು. ಆಮೇಲೆ ಅದನ್ನ ಹೋಳಿಗೆ ಮಾಡೋ ತರ ಮಾಡ್ಬಿಡೋದು. ನೀವು ಕಾಮೆಂಟ್ ಹಾಕ್ದಿರಿ, ಇವ ಏನಪ್ಪಾ ಎಲ್ಲಾ ಮಾಡ್ತಾನ, ಮುಂದ್ ಬರೋ ಹೆಂಡತಿಗೆ ಆರಾಮದಂತ. ಏನ್ ನಿಮ್ ಬೈ ಮ್ಯಾರೇಜ್ ಆಗಿಂದನು ಅಡುಗೆ ಮಾಡ್ಬೇಕು ಅನ್ಕೊಂಡ್ರಿ ಏನು? ಚೇಚೆ ಹಂಗೆಲ್ಲ ಆಗಲ್ಲ. ಲೈಫ ಎಲ್ಲಾನು ಕಲಿಸ್ತದ್ರಿಪಾ. ಎಷ್ಟೇ ರಾಜಂತರ ಮನೆಯಲ್ಲಿ ಮಜಾ ಮಾಡ್ಕೊಂಡು ಬೆಳೆದ್ರು ಕೂಡ ಕಾಲದ ಚಕ್ರ ಒಂದೇ ತರ ಇರಲ್ಲ. ಯಾವಾಗ ಹ್ಯಾಂಗ್ ತಿರ್ತದಂತ ಗೊತ್ತಾಗಲ್ಲ. ಎಲ್ಲದಕ್ಕೂ ರೆಡಿ ಇರ್ಬೇಕು ಅಷ್ಟೇ. ಅದಕ್ಕೆ ನೀವು ಕಲೀರಿ ಬೇಗ. ಹಿಂಗೆ ಉದ್ರಿ ಮೋಟಿವೇಶನ್ ಕೊಡೋದ್ರಾಗ ಆಲೂ ಪರೋಟ ರೆಡಿನೇ ಆಯ್ತು ರೀಪಾ. ಅದನ್ನೇ ಸಿಸ್ ಹಾಕೊಂಡು ನಮ್ ಶಂಕರಾಗ ಟೇಸ್ಟ್ ಮಾಡಕತ್ತಿದೆ. ಫಸ್ಟ್ ಅವ ತಿಲ್ಲಿ, ಆಮೇಲೆ 5 ನಿಮಿಷ ಬಿಟ್ಟು ನಾವು ತಿನ್ನೋದು. ಅರ್ಥ ಆಯ್ತಲ್ಲ? ಆಮೇಲೆ ನಾನು ಟ್ರೈ ಮಾಡಿದೆ, ನಿಜ ಫುಲ್ ಮಸ್ತ್ ಆಗಿತ್ತು. ನೀವು ಒಂದ್ಸಲ ಟ್ರೈ ಮಾಡ್ರಿ ಮನೆಯಲ್ಲಿ. ಹಂಗೆ ಅವತ್ತಿನ ತೋಟ ಕೇಳ್ರಿ, ಯಶಸ್ಸು ನಿನ್ನನ್ನು ಹುಡುಕಲು ಬರುವುದಿಲ್ಲ, ನೀನು ಪ್ರಯತ್ನದಿಂದ ಅದನ್ನು ಪಡೆಯಬೇಕು ಅಂತ ಹೇಳ್ತಾ ಇವತ್ತಿಗೆ ಇಷ್ಟೇ. ಇಷ್ಟಾದ್ರೆ ಲೈಕ್ ಮಾಡಿ. ಮತ್ತೆ ನಾಳೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ